ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ವಾಣಿ ಕ್ರಿಯೇಷನ್ 9 ಯೂಟ್ಯೂಬ್ ಚಾನಲ್. ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಿದೆ. ದೇವಿಯ ಪಾದ ಹಸ್ತ ಹೇಗೆ ಅಲಂಕಾರ ಮಾಡ್ಕೊಳ್ಳೋದಂತ ಯೋಚನೆ ಮಾಡ್ತಿದ್ರಾ? ಹಾಗಿದ್ರೆ ಚಿಂತೆ ಬೇಡ ಫ್ರೆಂಡ್ಸ್, ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ದೇವಿಯ ಪಾದ ಹಾಗೆಯೇ ಹಸ್ತದ ಅಲಂಕಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ. ನೀವು ದೇವರಿಗೆ ಯಾವ ಸೀರೆನ ಉಡಿಸ್ಬೇಕು ಅಂತ ಇದ್ದೀರೋ ಆ ಸೀರೆಗೆ ಮ್ಯಾಚ್ ಆಗೋಂಥ ಒಂದು ಬ್ಲೌಸ್ ಪೀಸ್ನ ತಗೊಂಡು ಈ ರೀತಿಯಾಗಿ ಅದನ್ನು ಮಧ್ಯಕ್ಕೆ ಮಡ್ಚ್ಕೊಳ್ಳಿ. ಈ ರೀತಿಯಾಗಿ ಬ್ಲೌಸ್ ಪೀಸ್ನ ಹಾಕ್ಕೊಂಡು ಅದ್ರ ಮೇಲೆ ಹಸ್ತನ ತಗೊಳ್ಳಿ. ಹಸ್ತ ನೋಡಿ ಎಲ್ಲಿ ಕರೆಕ್ಟಾಗಿ ಬೆಂಡಾಗಿದೆಯೋ ಅಲ್ಲಿ ಕರೆಕ್ಟಾಗಿ ನೀವು ಬ್ಲೌಸ್ ಪೀಸ್ ಎಡ್ಜ್ನಿಟ್ಟು ಸುತ್ಕೋಬೇಕು. ಈ ರೀತಿಯಾಗಿ ಸುತ್ತಕೊಂಡು ಟೈಟಾಗಿ ಸುತ್ಕೊಳ್ಳಿ, ತುಂಬ ಟೈಟೂ ಬೇಡ. ಆ ರೀತಿಯಾಗಿ ಸುತ್ತಕೊಂಡು ನೋಡಿ, ಆ ಸುತ್ತಿರೋದು ಬಟ್ಟೆ ಹಿಂದೆ ಹೋಗಬೇಕು. ಆ ರೀತಿಯಾಗಿ ಒಂದು ಸರಿ ತಿರುಗಿಸ್ಕೊಂಡು ಒಂದು ಸರಿ ಈ ರೀತಿಯಾಗಿ ಟ್ವಿಸ್ಟ್ ಮಾಡ್ಕೊಳ್ಳಿ. ನಂತರ ಹಿಂದಕ್ಕೆ ಗುಂಡು ಸೂಜಿ ತಗೊಂಡು ನೋಡಿ, ಈ ಥರ ಸೂಜಿ ತಗೊಂಡು ಅದರಿಂದ ಸೆಕ್ಯೂರ್ ಮಾಡ್ಕೊಳ್ಳಿ. ಬಟ್ಟೆ ಪಿನ್ ಯೂಸ್ ಮಾಡಬೇಡಿ ಫ್ರೆಂಡ್ಸ್. ಈಗ ಒಂದು ಹಸ್ತ ರೆಡಿ ಆಯಿತು ನೋಡಿ. ಈಗ ಅದೇ ಥರನೇ ಮತ್ತೊಂದು ಹಸ್ತ ಕೂಡ ನಾವು ರೆಡಿ ಮಾಡ್ಕೊಳ್ಳೋಣ. ಈಗ ಈ ಹಸ್ತ ಕೂಡ ರೆಡಿ ಆಯಿತು. ಎರಡು ಹಸ್ತಗಳನ್ನೂ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ. ಎರಡು ಕೈಗಳು ರೆಡಿ ಆಯಿತು ನೋಡಿ. ನಾವು ದೇವರಿಗೆ ಕಟ್ಟೋಕ್ಕೆ ಮುಂಚೆ ಈ ರೀತಿಯಾಗಿ ಒಂದ್ಸರಿ ಪ್ರೆಸ್ ಮಾಡ್ಕೋಬೇಕು. ಈ ಥರ ಪ್ರೆಸ್ ಮಾಡೋದ್ರಿಂದ ಆ ಶೇಪು, ಮೊಣ್ಕೈ ಬೆಂಡಾಗಿರೋ ಶೇಪು ನೀಟಾಗಿ ಕೂತ್ಕೊಳ್ಳುತ್ತೆ ನೋಡಿ. ಈ ರೀತಿಯಾಗಿ ಪ್ರೆಸ್ ಮಾಡಬೇಕು. ಅಮ್ಮನವರ ಹಸ್ತ ಅಂತೂ ಮುದ್ದಾಗಿ ರೆಡಿ ಆಯಿತು. ಈಗ ಎರಡು ಕಾಲುಗಳನ್ನ ತಗೊಂಡು ಅದರಲ್ಲಿ ಬಲಗಾಲು ತಗೊಳ್ಳಿ. ಬಲಗಾಲಲ್ಲಿ ಅದು ಎಷ್ಟು ಉದ್ದ ಇದೆಯೋ ನೋಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಎಷ್ಟು ಉದ್ದ ಇದೆಯೋ ಅದರಲ್ಲಿ ಅರ್ಧಕ್ಕೆ ಕರೆಕ್ಟಾಗಿ ಅದನ್ನು ಬೆಂಡ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಬೆಂಡ್ ಮಾಡಿಕೊಂಡು ಒಂದು ದಾರದಿಂದ ಅದನ್ನು ಕಟ್ಟಬೇಕು. ಈ ರೀತಿಯಾಗಿ ಕಟ್ಕೊಳ್ಳಿ. ಕಟ್ಕೊಂಡಿದ್ದ ನಂತರ ಈ ರೀತಿಯಾಗಿ ಟ್ವಿಸ್ಟ್ ಮಾಡಿ ಒಂದ್ಸರಿ ಪಾದ ಮುಂದೆ ಬರೋ ರೀತಿಯಾಗಿ. ಬಲಗಾಲಂತೂ ರೆಡಿ ಆಯಿತು. ಈಗ ಎಡಗಾಲನ್ನ ರೆಡಿ ಮಾಡ್ಕೊಳಕ್ಕೆ ಮುಂಚೆ ನಾನೊಂದು ವಿಚಾರ ಹೇಳಬೇಕು. ಏನಪ್ಪ ಅಂದರೆ, ರೆಡಿಮೇಡ್ ಕಾಲುಗಳಿಂದ ದೇವ್ರನ್ನ ರೆಡಿ ಮಾಡ್ಕೊಂಡಾಗ ಅದು ದೇಹ ದೊಡ್ಡದಿರುತ್ತೆ, ಪಾದ ಹಸ್ತಗಳು ತುಂಬ ಸಣ್ಣಗೆ ಕಾಣ್ತಾ ಇರುತ್ತೆ. ಆ ರೀತಿ ಕಾಣಬಾರ್ದು ಅಂತಂದರೆ ಏನು ಮಾಡಬೇಕು ಅನ್ನೋದನ್ನು ನಾನೀಗ ತೋರಿಸ್ತೀನಿ. ಹೊಸ ಕ್ಲಾತ್ನ ತೊಗೋಬೇಕು. ಇನ್ ಕೇಸ್ ಹೊಸ ಕ್ಲಾತ್ ಇಲ್ಲ ಅಂತಂದರೆ ನ್ಯೂಸ್ ಪೇಪರ್ ಆದರೂ ತಗೊಂಡು ನೋಡಿ, ಕಾಲು ಎಷ್ಟು ಉದ್ದ ಇರುತ್ತೋ ಅಷ್ಟು ಉದ್ದ ಈ ರೀತಿಯಾಗಿ ಚೆಕ್ ಮಾಡ್ಕೊಳ್ಳಿ. ಅಷ್ಟು ಉದ್ದದ ಬಟ್ಟೆ ಅಥವಾ ನ್ಯೂಸ್ ಪೇಪರ್ ತಗೊಂಡು ಈ ರೀತಿಯಾಗಿ ಸುತ್ಕೋಬೇಕು. ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಸುತ್ಕೊಳ್ಳಿ. ಸುತ್ಕೊಂಡಿದ್ದ ನಂತರ ಅದು ಬಿಚ್ಕೊಳ್ದೇ ಇರೋ ರೀತಿ ಒಂದು ದಾರದಿಂದ ಅದನ್ನು ಕಟ್ಕೊಳ್ಳಿ. ಎಡಗಾಲು ರೆಡಿ ಆಯಿತು. ಈಗ ಬಲಗಾಲನ್ನು ಅದೇ ರೀತಿಯಾಗಿ ರೆಡಿ ಮಾಡ್ಕೊಳ್ಳೋಣ. ನೋಡಿ,
ಈ ರೀತಿಯಾಗಿ ಕ್ಲಾತಿಂದ ಕವರ್ ಮಾಡ್ಕೊಳ್ಳೋಣ. ಗಮನ ಇಟ್ಟು ನೋಡ್ಕೊಳ್ಳಿ ಫ್ರೆಂಡ್ಸ್, ಇದು ಮೊಣಕಾಲು ಬೆಂಡಾಗಿರುತ್ತಲ್ಲ ಆ ಭಾಗ, ಆ ಕರು ಶೇಪು ನೀಟಾಗಿ ಕಾಣೋ ರೀತಿಯಾಗಿ ನಾವು ಬಟ್ಟೆಯಿಂದ ಕವರ್ ಮಾಡ್ಕೋಬೇಕು. ಶೇಪ್ ನೀಟಾಗಿ ಕಾಣಬೇಕು ನನಗೆ ಮೊಣಕಾಲ್ದು. ಆ ರೀತಿ ಸುತ್ಕೊಂಡ ನಂತರ ದಾರದಿಂದ ಇದನ್ನು ಕಟ್ಕೋಬೇಕು. ಎರಡು ಕಾಲುಗಳು ರೆಡಿ ಮಾಡ್ಕೊಂಡಿದ್ದಾಯಿತು ನೋಡಿ. ಎರಡು ಕಾಲು ರೆಡಿ ಮಾಡ್ಕೊಂಡಿದ್ದ ನಂತರ ಈ ಕಾಲುಗಳನ್ನ ಸೀರೆ ಉಡ್ಸೋವಾಗ ಹೇಗೆ ಇಟ್ಕೋಬೇಕು ಅನ್ನೋದನ್ನು ನೋಡೋಣ. ನೋಡಿ, ದೇವ್ರ ಪೀಠ ತೊಗೊಂಡಿದ್ದೀನಿ. ಪೀಠದ ಮೇಲೆ ಬಿಂದಿಗೆ ಇಟ್ಕೋಬೇಕು. ಏನೋ ಇವತ್ತು ನನ್ನ ಮಗ ಕೂಡ ನನಗೆ ಹೆಲ್ಪ್ ಮಾಡ್ತಾಯಿದ್ದಾನೆ. ಥ್ಯಾಂಕ್ ಯು ಸೋ ಮಚ್ ಜೈ. ಬಿಂದಿಗೆ ಇಟ್ಕೊಂಡಿದ್ದ ನಂತರ ಬಲಭಾಗಕ್ಕೆ ಬಲಗಾಲು, ಎಡಭಾಗಕ್ಕೆ ಎಡಗಾಲನ್ನು ಇಟ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಪಾದ ನಿಲ್ಲೋ ರೀತಿಯಾಗಿ ಇದನ್ನು ಇಟ್ಕೋಬೇಕು. ಎಡಗಾಲನ್ನು ಇಡೋಕ್ಕೆ ಮುಂಚೆ ಒಂದೆರಡು ಸಲ ಈ ರೀತಿಯಾಗಿ ಬೆಂಡ್ ಮಾಡಬೇಕು. ಬೆಂಡ್ ಮಾಡೋದ್ರಿಂದ ಆ ಮೊಣಕಾಲಿನ ಶೇಪು ನೀಟಾಗಿ ಬರುತ್ತೆ. ನೋಡಿ, ಈ ರೀತಿಯಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮಗೇನಾದರೂ ನಾವು ಇಟ್ಟಾಗ ಬಿದ್ದೋಗುತ್ತೆ ಅನ್ನೋ ಭಯ ಏನಾದರೂ ಇದ್ದರೆ ಈ ರೀತಿಯಾಗಿ ದಾರದಿಂದ ಕಟ್ಕೋಬೋದು. ಕಟ್ಕೊಳ್ಳದೆ ಇದ್ರೂ ನಡೆಯುತ್ತೆ ಫ್ರೆಂಡ್ಸ್, ಯಾಕಂದರೆ ಸೀರೆಯಿಂದ ನಾವು ಕವರ್ ಮಾಡಿರ್ತೀವಲ್ಲ, ಹಾಗಾಗಿ ಅದು ಬೀಳೋದಿಲ್ಲ. ನೀವು ಇಟ್ಟಾಗ ಮೊಣಕಾಲು ಶೇಪಲ್ಲಿ ಈ ರೀತಿಯಾಗಿ ಕುತ್ಕೊಂಡಿಲ್ಲ ಅಂದರೆ ನೋಡಿ, ಈ ರೀತಿಯಾಗಿ ತಗೊಂಡು ಒಂಚೂರು ದಾರನ ಈ ರೀತಿಯಾಗಿ ಕಾಲು ಬೆಂಡ್ ಮಾಡಿಕೊಂಡು ಒಂಚೂರು ದಾರದಿಂದ ಕಟ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಕಟ್ಕೊಂಡ್ರೆ ನೋಡಿ ಮೊಣಕಾಲು ಶೇಪ್ ಬರುತ್ತೆ. ಹೀಗಿಟ್ಟರೆ ಹಾಗೆ ನಿಂತ್ಕೊಳ್ಳುತ್ತೆ. ಪಾದಗಳಂತೂ ರೆಡಿ ಆಯಿತು ನೋಡಿ. ನಿಮಗೆ ಯಾವ ಶೇಪ್ ಬೇಕಂದರೆ ಆ ಶೇಪಲ್ಲಿ ಕೂಡಿಸ್ಕೋಬೋದು ದೇವ್ರನ್ನ. ನಮ್ಗೆ ಯಾವ ಆಕಾರದಲ್ಲಿ ಬೇಕೋ ಆ ಆಕಾರದಲ್ಲಿ ಕೂಡಿಸ್ಕೋಬೋದು. ಈ ರೀತಿಯಾಗಿ ಹಾಗೆ ಈ ಥರ ನಿಮ್ಗೆ ಯಾವ್ದು ಇಷ್ಟ ಆದರೆ ಆ ರೀತಿಯಲ್ಲಿ ನೀವು ಕೂಡಿಸ್ಕೊಳ್ಳಿ. ಈ ಹಸ್ತ ಮತ್ತು ಪಾದಗಳನ್ನ ಬಳಸ್ಕೊಂಡು ಯಾವ ರೀತಿ ಸೀರೆ ಉಡ್ಸೋದು ಅನ್ನೋದನ್ನು ನಮ್ಮ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ನಾವು ರೆಡಿ ಮಾಡ್ಕೊಂಡಂಥ ಹಸ್ತಪಾದಗಳು ನೋಡಿ ಸೀರೆ ಉಡಿಸಿದಾಗ ಈ ರೀತಿಯಾಗಿ ಕಾಣಿಸುತ್ತೆ. ಪಾದ ಮತ್ತು ಹಸ್ತದ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ಇಷ್ಟ ಆಗಿದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ಈ ವಿಡಿಯೋನ ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬಾಯ್ ಬಾಯ್. ಥ್ಯಾಂಕ್ ಯು ಫ್ರೆಂಡ್ಸ್.